ಏನು ಅಯ್ಯಪ್ಪನ ಮ್ಯಾಗ ನಂಬಿಕೆನ ಹೋಗುತ್ತೆ ಸಮರ ಎಲ್ಲರೂ ನನ್ನ ಬುದ್ಧಿ ಬಂದಿದ್ದಾರೆ ಬಾಬಾ ಸ್ವಾಮಿ ಅಂತಂದು ಕಳೆದ 4 ದಿನಗಳ ಹಿಂದೆ ಸಿಲಿಂಡರ್ ಸ್ಫೋಟಗೊಂಡು 9 ಜನ ಅಯ್ಯಪ್ಪ ಮಾಲಾಧಾರಿಗಳು ಗಾಯಗೊಂಡಿದ್ರು. ಆದರೆ ಇಂದು ನಸುಕಿನ ಜಾವ 9 ಜನರಲ್ಲಿ 2 ಮಾಲಾಧಾರಿಗಳು ಪ್ರಾಣ ಬಿಟ್ಟಿದ್ದಾರೆ. ವೈದ್ಯರು 4 ದಿನಗಳಿಂದ ನಿರಂತರ ಪ್ರಯತ್ನ ಪಟ್ಟರೂ 2 ಮಾಲಾಧಾರಿಗಳು ಸಾವನ್ನಪ್ಪಿದ್ದಾರೆ. ಗಾಯಾಳು ಮಾಲಾಧಾರಿಗಳನ್ನ ಅಯ್ಯಪ್ಪ ಕಾಪಾಡಲೇ ಇಲ್ಲ. ಇದರಿಂದ ನೊಂದು 5 ಜನ ಮಾಲಾಧಾರಿಗಳು ಮಾಲೆಯನ್ನು ಕಳಚಿದ್ದಾರೆ. ಅಷ್ಟಕ್ಕೂ ಏನಿದು ಮಾಲಾಧಾರಿಗಳ ಕಣ್ಣೀರ ಕಥೆ ಅಂತೀರಾ? ಈ ಸ್ಟೋರಿ ನೋಡಿ. ಉಣಕಲ್ನಲ್ಲಿರೋ ಅಚ್ಚವನ ಕಾಲೋನಿಯಲ್ಲಿ ಡಿಸೆಂಬರ್ 22ರಂದು ಬೆಳಗಿನ ಜಾವ ಸಿಲಿಂಡರ್ ಸ್ಫೋಟಗೊಂಡು 9 ಜನ ಮಾಲಾಧಾರಿಗಳು ಗಾಯಗೊಂಡಿದ್ರು. ಪರಿಣಿತ ವೈದ್ಯರ ತಂಡ, ಅತ್ಯಾಧುನಿಕ ಚಿಕಿತ್ಸೆ. ತಡವಾಗಿಲ್ಲ, ಇಂದೇ ಕರೆ ಮಾಡಿ. ಏಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಕರೆ ಮಾಡಿ. 9 ಜನರಿಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿತ್ತು. ಬೆಂಗಳೂರಿನಿಂದ ತಜ್ಞ ವೈದ್ಯರು ಚಿಕಿತ್ಸೆ ನೀಡಿದ್ರು. ಇಷ್ಟಾದರೂ ಇಂದು ಚಿಕಿತ್ಸೆ ಫಲಿಸದೆ ಇಂದು ಬೆಳಗಿನ ಜಾವ 2 ಮೃತರಾಗಿದ್ದಾರೆ. ಮಾಲಾಧಾರಿಗಳಾದ 58 ವರ್ಷದ ನಿಜಲಿಂಗಪ್ಪ ಬೇಪುರಿ, 17 ವರ್ಷದ ಸಂಜಯ್ ಸವದತ್ತಿ ಮೃತಪಟ್ಟ ಸುದ್ದಿ ತಿಳಿದು ಅವರ ಜೊತೆಯೇ ಇರ್ತಿದ್ದ ಬೇರೆ ಅಯ್ಯಪ್ಪ ಮಾಲಾಧಾರಿಗಳು ಅಯ್ಯಪ್ಪನ ಮಾಲೆಯನ್ನೇ ತೆಗೆದಿದ್ದಾರೆ. ಇನ್ನುಳಿದ 7 ಜನರಿಗೆ ಏನು ಹೆಚ್ಚು ಕಡಿಮೆ ಆಗಬಾರದು. ಒಂದು ವೇಳೆ ಆದ್ರೆ ಇನ್ಯಾವತ್ತೂ ಅಯ್ಯಪ್ಪ ಮಾಲೆಯನ್ನೇ ಹಾಕಲ್ಲ ಅಂತಾರೆ ಮಾಲೆ ತೆಗೆದ ಮಂಜುನಾಥ. ಏನು ಅಯ್ಯಪ್ಪನ ಮ್ಯಾಗ ನಂಬಿಕೆನ ಹೋಗುತ್ತೆ ಸಮರ. ಅವ ನೋಡ್ರಿ 1ನೇ ವರ್ಷ ಅವ ಅಯ್ಯಪ್ಪ ಸ್ವಾಮಿಗೆ ಮಣಿಕಂಠ ಸ್ವಾಮಿ ಅಂದ್ರೆ ಪ್ರಿಯ ಅಂತ. ಮತ್ತು ಈಗ ಅವ ಏನು ತಪ್ಪು ಮಾಡಾರ್ದ್ರೆ ಅವನು ಕರ್ಕೊಂಡ ಏನೈತಿ ಏನು ನಮಗೂ ಗೊತ್ತಿಲ್ಲ. ಅವ 1ನೇ ವರ್ಷ ರೀ ಕಾಡಿ ನಾನು ಹಾಕ್ಕೋತೇನೆ ಅಂತ ಹಾಕ್ಕೊಂಡ. ಅವ 18 ವಯಸ್ಸು ರೀ. ಈಗ 1ನೇ ಫಸ್ಟ್ ಇಯರ್ ರೀ ಸಮರ. ಅವ ಸಂಜಯ್ ಅನ್ನೋರು ಅಜ್ಜ ಸ್ವಾಮಿ ಅವ್ರು 8 9 ವರ್ಷ ಆತ್ರಿ ಮಾಲೆ ಹಾಕಂತ. ಅಷ್ಟು ವಯಸ್ಸಾದ್ರು ಎಲ್ಲನೂ ಮಾಲೆ ಹಾಕ್ಕೊಂಡು ಅವ್ರು ಸೇವಾ ಅಯ್ಯಪ್ಪ ಸ್ವಾಮಿ ಸೇವಾ ಮಾಡಿದ್ರು. ಈಗ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ ಸಮರ. ಅಯ್ಯಪ್ಪನ ವ್ರತ ಮಾಡಿದವ್ರು ಸಮರ ಅವ್ರು ಭಾಳ ಪ್ರೀತಿ ಇದ್ರಿ ಅಯ್ಯಪ್ಪನ ಮೇಲೆ. ಇದನ್ನ ಮಾಡಂದ್ರೆ ಇದನ್ನ ಮಾಡ್ತಿದ್ರು ಸಮರ ಅವ್ರು. ಅಯ್ಯಪ್ಪನ ಸಂಬಂಧ ಎಲ್ಲಾನು ಮಾಡಿದ್ರಿ ಅವ್ರು ಸೇವಾ. ಶಬರಿಮಲೆ ಕಾಣ್ಬೇಕು, ಆಡಿಡ್ಬೇಕು ಅಂತ ಭಾಳ ಇಷ್ಟ ಐತ್ರಿ. ಶಬರಿಮಲೆಗೆ ಹೋಗ್ಬೇಕು, ದೊಡ್ಡಪಾದ ಮಾಡ್ಬೇಕಂತಂದು ನಾವು ಸಂಜಯ್ ಸ್ವಾಮಿ ಮಾಡಿದ್ರೆ ನಿನ್ನ ಜೊತೆನ ದೊಡ್ಡಪಾದ ಮಾಡ್ತೇನೆ ಅನ್ನತ್ತಿದ್ದಾರೆ. ಮಾಮ ಸ್ವಾಮಿ ಅಂತಿದ್ರು. ಇನ್ನಿಬ್ಬರು ಹೆಂಗಿದ್ದಾರೆ? ಇನ್ನು 8 ಜನ ಹೆಂಗಿದ್ದಾರೆ? ಇನ್ನು 8 ಜನ ಒಳಗೆ ಹೋಗಿದ್ರು. ಒಳಗೆ ಹೋಗಿದ್ವಿ. ಎಲ್ಲರಿಗೂ ಹೇಳಿ ಬಂದು ಧೈರ್ಯ ಕೊಟ್ಟು ಬಂದು ಸಮರ ನೋಡ್ಬೇಕು. ಇನ್ನು ಅವ್ರ ಪಾದದ ಮ್ಯಾಗ ಬಿಡ್ತೇನೆ, ಅಯ್ಯಪ್ಪನ ಪಾದದ ಮ್ಯಾಗ ಅವ್ರನ್ನಾರ ಉಳಿಸ್ಕೊಡಪ್ಪ ಅಯ್ಯಪ್ಪ ಅಂತದ್ದು. ಇಬ್ಬರನ್ನ ಕಸ್ಕೊಂಡ್ರಿ. ಈಗ 6 ಮಂದಿನಾರ ಉಳಿಸ್ಕೊಡ ಅಯ್ಯಪ್ಪ ಅಂತದ್ದು ಕೇಳ್ಕೋಬೇಕು ಸಮರ. ಕೇಳ್ಕೊಂಡೇನ ಮಂಜುನಾಥ್ ಅಂತ ಸಮರ. ನಾವು ಮಾಲಿ ತೆಗೆದು ಸಮರ. ಹಿಂಗಾಗೈತಂದ್ರೆ ನಾವು ಅಯ್ಯಪ್ಪನ ಬ್ಯಾಡ್ರಿ. ಮತ್ತು ಅವ್ರು 6 ಮಂದಿ ಉಳಿದ್ರೆ ಮುಂದೆ ಮಾಲೆ ಹಾಕ್ತೀನಿ, ಇಲ್ಲಾಂದ್ರೆ ಮಾಲೆ ಹಾಕಿ ಹೋಗಿಲ್ಲ ಸಬರ. ನಾನು ಕೂಡ ಅಷ್ಟು ಬೇಸರ ಏನ್ ಸಬರ. ಈ ಕಣ್ಣು ಮುಂದಿತ್ತವ್ರು ಸಬರ ಎಲ್ಲರೂ ನನ್ನ ಬುದ್ಧಿ ಬಂದಿದ್ದಾರೆ ಬಾಬಾ ಸ್ವಾಮಿ ಅಂತಂದು. ಕಿಮ್ಸ್ ಮುಂಭಾಗ ಮೃತರ ಕುಟುಂಬಸ್ಥರ ಕಣ್ಣೀರ ಕೋಡಿ ಹರಿದಿತ್ತು. 2 ಮಾಲಾಧಾರಿಗಳು ಸಾವನ್ನಪ್ಪಿದ ಹಿನ್ನೆಲೆ 5 ಅಯ್ಯಪ್ಪನ ಮಾಲೆಯನ್ನ ತೆಗೆದಿದ್ದಾರೆ. ಅಚ್ಚವನ ಕಾಲೋನಿಯ ಸನ್ನಿಧಿಯಲ್ಲಿ ಒಟ್ಟು 14 ಜನ ಮಾಲಾಧಾರಿಗಳಿದ್ರು. ಅದರ ಪೈಕಿ ಸನ್ನಿಧಿಯ ಮೇಲಿನ ಕೋಣೆಯಲ್ಲಿ 9 ಜನ ಇದ್ರು. ಕೆಳಗೆ 5 ಮಂದಿ ಇದ್ರು. ಹೀಗಾಗಿ ಆ 5 ಜನರು ಇಂದು ಮಾನಸಿಕವಾಗಿ ನೊಂದು ತಾವು ಧರಿಸಿದ ಮಾಲೆಯನ್ನ ತೆಗೆದು ಹಾಕಿದ್ದೇವೆ ಅಂತಾರೆ ಮಾಲೆ ಹಾಕಿದ್ದ ಕಲ್ಮೇಶ. ಸಂಡೇ ನೈಟ್ 1:30 ಘಟನೆ ನಡೆದ. ನಾವು 5 ಜನ ತೊಳಗಿದ್ವಿ ಸರ್. 9 ಜನ ಮೇಲ್ಗಡೆ ಇದ್ದೀವಿ. 9 ಜನ ಮೇಲ್ಗಡೆ ಇದ್ದಾಗ ಅದು ಆದ ತಕ್ಷಣ, ಸ್ಫೋಟ ಆದ ತಕ್ಷಣ ನಾವೆಲ್ಲ ಹೊರಗೆ ಬಂದು ಇಮಿಡಿಯೇಟ್ಲಿ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಯಾರು ಬರಲಿಲ್ಲ. ನಾವು ಗಾಡಿ ಇದ್ದಾರೆ ಏರಿಯಾದಾರ ಬಂದೆಲ್ಲ ಸಪೋರ್ಟ್ ಕೊಟ್ಟು ಕರ್ಕೊಂಡ್ಬಂದು ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ವಿ ರೀ. ಅವರು ನಮ್ಗೆ ಉಳಿತಾರನೂ ಭರವಸೆ ಭಾಳ ಇತ್ತು ರೀ. ಅಯ್ಯಪ್ಪ ಸ್ವಾಮಿ ಭಾಳ ನಂಬಿಕೆ ಇಟ್ಟಿದ್ದೀವಿ ನಾವು. ಬಟ್ ಅದು ಈಗ ಬೆಳಗ್ಗಿಂದ 2:30 ಒಬ್ಬರು 4 ಗಂಟೆಗೆ ಒಬ್ಬರು ತಿಳ್ಕೊಂಡ್ಬಿಟ್ಟೆ. ನಮ್ಗೆ ಭಾಳ ಕೆಟ್ಟ ಸುದ್ದಿ ಬಂತು. ನಾವು ಸುದ್ದಿ ಬಂದ ತಕ್ಷಣ ಬಡ ಮಾಲೆ ತೆಗೆದುಬಿಟ್ಟು ಸರ್ 5 ಮಂದಿ ಮಾಲೆ ತೆಗೆದು ಸರ್. 5 ಜನ ನಾವು ಇಲ್ಲಿ ಅವ್ರು ಬಿಟ್ಟು ಸರ್ದಿಲ್ಲ ರೀ. 5 ಜನ ಆದ ತಕ್ಷಣ ಅವತ್ತಿಂದ ಇನ್ನೂ ಇಲ್ಲೇ ಇದ್ದೀವಿ ನಾವು. ಇನ್ನು ರಾತ್ರಿ 12 ಗಂಟೆ 1 ಗಂಟೆ ಸುಮಾರು ಇದ್ದವ್ರ ಜೊತೆ ಕುಂತು ಟೈಮ್ ಸ್ಪೆಂಡ್ ಮಾಡಿ ನಾವು ಹೋಗಿವಿ ರೀ. ಮಾತಾಡ್ರಿ, ಎಲ್ಲರೂ ಮಾತಾಡ್ರಿ. ಅಜ್ಜನೂ ಮಾತಾಡ್ಯಾರ, ಸಂಜು ಸ್ವಾಮಿನ ಅವರು ಮಾತಾಡ್ಯಾರ.
ನಂಬಿಕೆ ನಾವು ಇಟ್ಟಿದ್ದೇವೆ ಸರ್ ಉಳಿಸ್ಕೊಡ್ಲಿ ಅಂತ ಬೇಡ್ಕೊಂಡಿದ್ದೆ. ಎಲ್ಲ ಆಲ್ ಓವರ್ ಇಂಡಿಯಾದಾಗ ಎಲ್ಲ ಥರ ಬೇಡ್ಕೊಂಡಿದ್ದೆ. ಶಬರಿಮಲೆದಾಗ ಎಲ್ಲ ಬೇಡ್ಕೊಂಡು ಅಭಿಷೇಕ ಮಾಡಿ ಅವ್ರ ಹೆಸರಲ್ಲೇ ಭಾಳ ಇದು ಮಾಡ್ಕೊಂಡಿದ್ದೆ ರೀ. ಬಟ್ ಅದು ಈ ಥರ ನಮ್ಗೆ ಆಗ್ತದೆ ಅನ್ನೋದು ಗೊತ್ತಿಲ್ಲ ಸರ್. ಅವ್ರಿಗೆ ನಮ್ಗೆ ಡಾಕ್ಟ್ರಿಗೆಲ್ಲ ಕೇಳ್ಕೊಂಡು ಉಳಿತಾರಂತ ಭರವಸೆ ಕೊಟ್ಟಿದ್ರಿ ಅವರು ಅಜ್ಜ ಸ್ವಾಮಿ ಅವರು 8 ವರ್ಷ ಆಯ್ತು ರೀ. ಇವ್ರು ಸಂಜು ಸ್ವಾಮಿ 1ನೇ ವರ್ಷತಾರೆ. ನಾವು ಹಾಕೋಂತ 5ನೇ ವರ್ಷ ರೀ. ಒಟ್ಟಾರೆ ಸುಟ್ಟ ಗಾಯಗಳಿಂದ ಜೀವನ್ಮರಣದ ನಡುವೆ ಹೋರಾಟ ಮಾಡ್ತಿದ್ದ ಮಾಲಾಧಾರಿಗಳನ್ನ ಅಯ್ಯಪ್ಪ ಕಾಪಾಡಲೇ ಇಲ್ಲ. 9 ಜನರ ಪೈಕಿ 2 ಸಾವನ್ನಪ್ಪಿದ್ದು 7 ಜನರ ಪೈಕಿ 6 ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಉಳಿದವರ ಮೇಲಾದ್ರೂ ಮಣಿಕಂಠ ಕೃಪೆ ತೋರ್ತಾನ ಕಾದು ನೋಡಬೇಕಿದೆ. ವಿನಯ್ ರೆಡ್ಡಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ನೆಕ್ಸ್ಟ್.